ಮತ್ತೊಂದು ಕನ್ನಡ ಬ್ಲಾಗರ್ಸ್ ಆಗ ಇವತ್ತು ಜಸ್ಟ್ ಒಂದೇ ಒಂದು ಸೆಕೆಂಡ್ಗೆ ಬಸ್ ಮಿಸ್ ಮಾಡ್ಕೊಂಡಿದ್ದೀನಿ. ಹಾಫ್ ಅನ್ ಅವರ್ ಆದ್ಮೇಲೆ ಇನ್ನೊಂದು ಬಸ್ ಸಿಕ್ಕಿದ್ದು. ಅದೇ ರೀತಿನೇ ಜೀವನದಲ್ಲಿ ನೀವು ಯಾವತ್ತನ ಒಂದೇ ಒಂದು ಚಾನ್ಸ್ ಮಿಸ್ ಮಾಡ್ಕೊಂಡ್ರೆ ಮತ್ತೊಂದು ಚಾನ್ಸ್ ಯಾವಾಗ ಸಿಗುತ್ತೆ ಅಂತ ಹೇಳಿ ಹೇಳಕ್ ಬರಲ್ಲ. ಯಾವುದೇ ಕಾರಣಕ್ಕೂ ಆ ಚಾನ್ಸ್ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ, ಕರೆಕ್ಟಾಗಿ ಯುಟಿಲೈಸ್ ಮಾಡಿ. ಮಂಡೇ ಸ್ಪೆಷಲ್ ಈಗ ಟಿಫನ್ ಮಾಡ್ಕೊಂಡು ಇವಾಗ ಕಾಲೇಜ್ ಕಡೆ ಹೋಗ್ತಾ ಇದ್ದೀನಿ. ಟಿಫನ್ ಕೂಡ ತುಂಬ ಚೆನ್ನಾಗಿತ್ತು. ರೈಸ್ ಬಾತು ಗುರು ಟಿಫನ್ ಸೆಂಟರಲ್ಲಿ. ಸೊ ಇವತ್ತು ನಮ್ಮ ಒಂದು ಕಾಲೇಜಿನಲ್ಲಿ ಡ್ರಗ್ ಅವೇರ್ನೆಸ್ ಪ್ರೋಗ್ರಾಮ್ನ ಕಂಡಕ್ಟ್ ಮಾಡಿದ್ರು. ಆ ಪ್ರೋಗ್ರಾಮ್ನ ಮೂಲಕ ಯಾವ ರೀತಿ ಆ್ಯಪ್ಗಳಿದ್ದಾವೆ, ಅದು ಯಾವ ರೀತಿ ನಮ್ಮ ಸೇಫ್ಟಿಗೆ ಹೆಲ್ಪ್ ಆಗುತ್ತೆ ಅನ್ನೋದ್ರ ಬಗ್ಗೆ ಹೇಳಿದ್ರು. ಅದರಲ್ಲಿ ಯಾವ್ಯಾವ ರೀತಿ ಆ್ಯಪ್ಗಳನ್ನ ಹೆಂಗೆ ಯೂಟಿಲೈಸ್ ಮಾಡ್ಬೋದು, ಯಾವ ರೀತಿ ಅದನ್ನು ಉಪಯೋಗಿಸ್ಬೇಕು, ಏನೇನು ಆಪ್ಷನ್ಸ್ಗಳಿದೆ ಅನ್ನೋದನ್ನು ತುಂಬ ಡೀಟೇಲ್ಡಾಗಿ ಅವ್ರು ಎಕ್ಸ್ಪ್ಲೈನ್ ಮಾಡಿರೋ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿದೆ. ಪೂರ್ತಿ ವಿಡಿಯೋನ ನೋಡಿ. ಜಾಗೃತಿ ಕಾರ್ಯಕ್ರಮ ಮೂಡಿಸಲಿಕ್ಕೋಸ್ಕರ ಒಂದು ಕಾರ್ಯಕ್ರಮಗಳನ್ನು ನಮ್ಮ ಕಮಿಷನರ್ ನೇತೃತ್ವದಲ್ಲಿ ಹಮ್ಮಿಕೊಂಡಿರುತ್ತದೆ. ಸೊ ಹಾಗಾಗಿ ನಿಯರೆಸ್ಟ್ ನಿಮ್ಗೆ ಯಾವ ಸಮಸ್ಯೆ ಆಗ್ತದೆ ಆ ನಿಯರೆಸ್ಟ್ ಹೋಗ್ಬಿಟ್ಟು ಅದು ಕಾಲ್ ಹೋಗುತ್ತೆ. ಕಾಲ್ ಹೋದ ತಕ್ಷಣ ಅವ್ರು ಇಮಿಡಿಯೇಟ್ ನಿಮಗೆ 10 minutes ಅಲ್ಲಿ ರೆಸ್ಪಾನ್ಸ್ ಮಾಡ್ತಾರೆ. ನಿಮ್ಗೆ ಏನೇ ಸಮಸ್ಯೆ ಇದ್ರು ಅದರಲ್ಲಿ ನೀವು ಬಗೆಹರಿಸ್ಕೋಬಹುದು. You have our own tutor, own even in this please. ಈಗ ಸರಿ ಹೇಳಿದ್ರಲ್ಲ, ಬ್ಯಾಂಗ್ಳೂರ್ ಟ್ರಾವೆಲಿಂಗ್ ಒಂದು ಇದೆ. ಏನಾದ್ರು ಮೊಬೈಲ್ ಇದೆಯಾ ಸರ್? ಮೊಬೈಲ್ ನ ಇಟ್ಕೊಂಡ್ಬಿಟ್ಟಿರ್ತಾರೆ. ಇಲ್ಲ, PU ಮಕ್ಕಳದೆಲ್ಲ ಇಟ್ಕೊಂಡ್ಬಿಟ್ಟಿರ್ತಾರೆ. ಅವ್ರಿಗೆ ಎಕ್ಸಾಮ್ಸ್ ನಡೀತಿದೆಯಲ್ಲ, ಬೇರೆಯವ್ರ ಹತ್ರ ಎಕ್ಸಾಮ್ ಮೊಬೈಲ್ ಇದೆ ಸರ್, ಬೇರೆಯವ್ರ ಹತ್ರ ಇಲ್ಲ, ಅವರಿಗೆ ಡೌನ್ಲೋಡ್ ಮಾಡಿ. ಎಷ್ಟು ಜನ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ KSB ಆಪ್ ನ? ಮಾಡ್ಕೊಂಡಿದೀಯಪ್ಪ. ಇದು ಬ್ಯಾಂಗ್ಳೂರ್ ಟ್ರಾಫಿಕ್ ಪೊಲೀಸ್ ASTRM ಅಂತ ಡೌನ್ಲೋಡ್ ಮಾಡಿದ್ರೆ ಯಾರಾದ್ರು ಸರ್ ಒಂದು ಕೆಲಸ ಮಾಡಿ, ನೀವೇ ಡೌನ್ಲೋಡ್ ಮಾಡಿ. ಇಲ್ಲ, ಬೇರೆ ಸ್ಟೂಡೆಂಟ್ಸ್ ಮೊಬೈಲ್ ಇದೆಯಲ್ಲ, ಓಪನ್ ಮಾಡ್ಕೊಳ್ಳಿ, ಸ್ಕ್ಯಾನ್ ಮಾಡ್ಕೊಳ್ಳಿ. ಯಾರ ಹತ್ರ ಮೊಬೈಲ್ ಇದೆ ಸ್ಕ್ಯಾನ್ ಮಾಡಿ. ಎಲ್ಲ ಇಲ್ಲಿ ಕೇಳಿಸ್ಕೊಳ್ಳಿ. ಈಗ ಆಪ್ ಡೌನ್ಲೋಡ್ ಮಾಡಿದ್ದಾರೆ ಅಂದ್ರೆ ಏನೇನು ಆಪ್ಷನ್ ಇದೆ ಅಂತ ಹೇಳಿ ಎಲ್ಲ ಹೋಗೋದು ಕೇಳಿಸ್ಕೊಳ್ಬೇಕು. ಒಂದೊಂದ್ಸರಿ ಜೋರ My notes, maps, advisory or news, traffic fines, e-accident report, public eye, report public violation, event calendar, traffic law for a day and behavior rules. ನೀವು ಕೇಳಿದ ಕ್ವಶನ್ ಕಂಪ್ಲೀಟ್ ಇದೆಯಲ್ಲ, ಅದೇ ಆನ್ಸರ್. ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ನಿಂತ ಒಂದೊಂದೇ ಕೇಳ್ಕೊಂಡು ಹೋಗುತ್ತೆ. ಇಲ್ಲಿ ಯಾರು ಟ್ರಾಫಿಕ್ ವೈಲೇಷನ್ ಮಾಡಿದ್ರೆ ನೀವೆಲ್ಲ ಸಿಗ್ನಲ್ ನಿಂತಿರ್ತೀರಾ, ಕ್ಲಿಕ್ ಮಾಡಿ ಅದಲ್ಲ ನೀವು ನಾವು ಪರವಾಗಿ ಕೆಲಸ ಮಾಡಿದ್ರೆ ಮತ್ತೆ ಇನ್ಯಾರೋ ಇನ್ನೂ ಏನು ಅನುಕೂಲ ಇದೆ ಅಂದ್ರೆ, ನೀವು ಎಲ್ಲೋ ಸಿಟಿ ಬಿಟ್ಟು ಹೊರಗಡೆ ಹೋಗಿ ಪ್ಲಾನ್ ಮಾಡ್ಕೊಳ್ತಾ ಇದ್ದೀರಾ. ಅದ್ರ ಇನ್ನೊಂದು ಎರಡು ಆಪ್ಷನ್ ಇವೆಂಟ್ ಕ್ಯಾಲೆಂಡರ್. ಇವೆಂಟ್ ಕ್ಯಾಲೆಂಡರ್ ಅದು ಓಪನ್ ಮಾಡಿ. Couple Patrick Flower Show, White Topping Work at Dr. Rajkumar. ಕೇಳಿಸ್ತೀರಾ ಲಾಸ್ಟಲ್ಲಿ? ವೆರಿ ಗುಡ್ ಆಪ್ ಅದು. ಫ್ಲವರ್ ಶೋ ನಡೀತಿದೆ ಅಂತ ಹೇಳಿ ಅದನ್ನ ಅಪ್ಡೇಟ್ ಮಾಡಿದ್ದಾರೆ. White Topping Work at Dr. Rajkumar. ವೈಟ್ ಟಾಪಿಂಗ್ ಮತ್ತೆ ರಾಜ್ಕುಮಾರ್. ನೀವು ಆ ರಸ್ತೆನಲ್ಲಿ ಏನಾದ್ರು ಹೋಗುವಂತ ಕಾರ್ಯಕ್ರಮ ಇದ್ರೆ ಹೆಂಗೆ ಟ್ರಾಫಿಕ್ ಇರುತ್ತೆ, ಇಲ್ಲ ಆ ಮಾರ್ಗವಾಗಿ ಎಲ್ಲಾದ್ರೂ ದುಡ್ಡು ಹೊಡೋದು ಬ್ಯಾನ್ ಹಾಕೊಂಡ್ರೆ ನೀವು ಆಟೋ ಬೇಗ ಹೋಗಿ ರೀಚ್ ಆಗ್ಬೋದು. ಅದನ್ನೆಲ್ಲ ಯೂಟಿಲೈಸ್ ಮಾಡ್ಬೋದು. ಸೊ ಈಗ ಸರಿ ಏನ್ ಹೇಳಿದ್ರೆ ನಾವು 4 ಆ್ಯಪ್ಸ್ ಸ್ಪೆಷಲ್ ಅದರಲ್ಲಿ ಹಿಂಗೆ ಲಾಸ್ ಇದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳೇಬೇಕು. ನಿಮಗೆ ಇದು ಬ್ಯಾಂಗ್ಳೂರ್ ಟ್ರಾಫಿಕ್ ಆಗಲಿ ಮತ್ತೆ KSB ಆಪ್ ಆಗಲಿ ಇದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮಗೆ ನಮ್ಮ ಫೋನ್ ನಂಬರ್ಸ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಅದೇ ಡ್ರಗ್ ಫ್ರೀ ನೀವು ಡೌನ್ಲೋಡ್ ಮಾಡಿದ್ರ ಯಾವುದೇ ಇನ್ಫಾರ್ಮೇಶನ್ ಅದೇ ಕೇಳಲ್ಲ. ಸೊ ಅದಕ್ಕೆ ನೀವು ಏನೇ ಅದ್ರಲ್ಲಿ ಅಪ್ಲೋಡ್ ಮಾಡೋದು ಕೂಡ ನಿಮ್ದು ಐಡೆಂಟಿಟಿ ಏನು ಡಿಸ್ಕ್ಲೋಸ್ ಆಗಲ್ಲ. ಅರ್ಥ ಆಯ್ತಾ? ಕ್ಲಿಯರ್ ಮಾಡ್ಕೊಳ್ಳಿ. ಎಲ್ಲೋ ನಂಬರ್ ಸೇವ್ ಆಗಲ್ಲ. ಎಲ್ಲ ಹಿಂದೆ ನಡ್ಕೊಂಡು ಹೋಗ್ತಾ ಇರ್ತೀರಾ, ಅದೆಲ್ಲ ಒಂದು ಬೇಕರಿ ಇರುತ್ತೆ, ಸ್ವಲ್ಪ TND ಇರುತ್ತೆ. ಡೈಲಿ ಒಂದು 4-5 ಜನ ನಿಂತ್ಕೊಂಡು ಸಿಗರೇಟ್ ಇರ್ತಾ ಇರ್ತಾರೆ, ತೊಂದರೆ ಕೊಡ್ತಾ ಇರ್ತಾರೆ. ಸ್ವಲ್ಪ ದೂರದಿಂದ ನೀವು ಫೋಟೋ ಅಪ್ಲೋಡ್ ಮಾಡಿದ್ರೆ ಸಾಕು, ನೆಕ್ಸ್ಟ್ ಪೊಲೀಸ್ ರೀಚ್ ಆಗುತ್ತೆ, ಏನ್ ಆಕ್ಷನ್ ಅಂತ ಆಗುತ್ತೆ. ಯಾರು ಅಪ್ಲೋಡ್ ಮಾಡಿದ್ರೆ ಏನಾಗುತ್ತೆ ಡಿಸ್ಕ್ಲೋಸ್ ಆಗಲ್ಲ. ಯಾವ್ದೋ ಒಂದು ಸೈಡ್ ಇರ್ತಾರೆ, ಅವ್ರಿಗೆ ಗೊತ್ತಿಲ್ಲ ಯಾವ
ಏನೋ ಒಂದು ಕ್ರೈಮ್ ಆಗಿರುತ್ತೆ, ಏನೋ ನಡೆದಿರುತ್ತೆ, ಅವ್ರು ಬರ್ತಾರೆ ಪೊಲೀಸ್ ಸ್ಟೇಷನ್ಗೆ. ಆಗ ಅವ್ರಿಗೆ ಕರೆಕ್ಟ್ ಆಗಿ ಗೊತ್ತಿರಲ್ಲ ಯಾವ ಸೆಕ್ಷನ್ ಒಳಗೆ ಏನು ಅಫೆನ್ಸ್ ಏನು ಗೊತ್ತಿರೋದಿಲ್ಲ. ಆಗ ಬಂದಾಗ ನೀವ್ ಯಾಕೆ ಅವ್ರಿಗೆ ತಿಳುವಳಿಕೆನೆ ನೀಡಲ್ಲ. ಇಲ್ಲಮ್ಮ, ನೀವು ತಪ್ಪು ತಿಳ್ಕೊಂಡಿದ್ದೀರಿ. ಪೊಲೀಸ್ ಸ್ಟೇಷನ್ ಬಂದಾಗ ಯಾವ ರೀತಿ ತಿಳುವಳಿಕೆ, ಸುಮ್ಮನೆ ಯಾರ ಸ್ಟೇಷನ್ ಬಂದಾಗ ಏನಕ್ಕೆ ಕೊಡ್ಬೇಕು? ಒಂದು, ನಿಮ್ಗೆ ಏನಾದ್ರು ತೊಂದರೆ ಆದ್ರೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಸ್ಟೇಷನ್ ಬರ್ಬೇಕು. ಅಥವಾ ಯಾರಾದ್ರೂ ನಿಮ್ಮ ರಿಲೇಟಿವ್ಸ್ ಮತ್ತೊಬ್ಬರು ನಿಮ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ರೆ ನೀವು ಅದನ್ನ ವಿಚಾರಣೆಗೋಸ್ಕರ ಠಾಣೆಗೆ ಬರ್ಬೇಕು. ನಿಮ್ ಹೆಸರು, ನಿಮ್ ಕಂಪ್ಲೇಂಟ್ ಕೊಡೋ ಹೆಸರು ಇದ್ರೆ 100% ಆಗಿ ಪ್ರತಿಯೊಂದು ಕಡೆಗೂ ಹೆಲ್ಪ್ ಡೆಸ್ಕ್ ಅಂತ ಪ್ರತಿಯೊಂದು ಠಾಣೆಯಲ್ಲಿ ಇದೆ. ಈಗ ಪ್ರತಿಯೊಂದು ಠಾಣೆಯಲ್ಲಿ ಹೆಲ್ಪ್ ಡೆಸ್ಕ್ ಇದೆ. ಎಸ್ಪೆಷಲಿ ವುಮೆನ್ಸ್ ಬಂದಾಗ ಅವ್ರನ್ನ ನೋಡ್ಲಿಕ್ಕೋಸ್ಕರ ಮಹಿಳಾ ಸಿಬ್ಬಂದಿ ಕೂತಿರ್ತಾರೆ. ನೀವ್ ಏನೇ ಕೇಳೋದು ಅದು ಕೊಡ್ತಾರೆ. ನಿಮ್ಗೆ ಇನ್ನೊಂದು KSP ಆಪ್ ಅಲ್ಲಿ ನಾನು ನಿಮ್ಗೆ ಅವಾಗಲೇ ಹೇಳಿದೆ, ನಮ್ಮ ಅದೀಸು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದು. ನಿಮ್ಗೆ ಅವ್ರ ಮಾಹಿತಿ ಕೊಡಕ್ಕೆ ನೀವು ಅಲ್ಲಿ ಹೋಗೋ ಅವಶ್ಯಕತೆನೇ ಇಲ್ಲ. KSP ನಲ್ಲಿ ಹೊಡೆದು FIR ಡೀಟೇಲ್ಸ್ ಗಳನ್ನ ನೀವೇ ಇಲ್ಲಿಂದ ನೋಡ್ಬೋದು. ಯಾರು ನನ್ನ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಏನ್ ಸೆಕ್ಷನ್ ಪೊಲೀಸ್ನವ್ರು ಹಾಕಿದ್ದಾರೆ, ಪ್ರೋಗ್ರೆಸ್ ಏನಾಗಿದೆ ಅನ್ನೋದಕ್ಕೆ ನೀವು KSP ಆಪ್ ಅಲ್ಲಿ ನೀವೇ ನೋಡ್ಬೋದು. ನಾವು ಎಜುಕೇಶನ್ ಇರ್ತೀವಿ, ಬಂದು ನೋಡ್ತೀವಿ, ಬಟ್ ಏನು ಗೊತ್ತಿದೆ ಒಂದು ಸತ್ಯ ಈಗ ಠಾಣೆ ಇತ್ತು, ಈಗ ಹಳೆಯಲ್ಲಿ ಇತ್ತು, ನನಗೆ ಗೊತ್ತಿಲ್ಲ. ಈಗ ಏನೇ ಬಂತು ಠಾಣೆಗೆ ಏನ್ ಮಾಹಿತಿ ಬೇಕು ಸ್ಪಷ್ಟವಾಗಿ ನೀವು ಕೇಳ್ಬೇಕು. ನೀವು ಕೇಳಿದಲ್ಲಿ ಠಾಣೆಗೆ ಬಂದು ನನ್ಗೇನೋ ಮಾಹಿತಿ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಹಿತಿ ಕೊಡ್ತಾನೆ ಅವನು? ನಿಮಗೆ ಪರ್ಟಿಕ್ಯುಲರ್ ಇರ್ಬೇಕು. ನಾನು ಏನ್ ಮಾಹಿತಿ ನಿಮ್ಮಲ್ಲಿ ಕೇಳ್ಬೇಕು, ಸರ್ ನನಗೆ FIR ಡೀಟೇಲ್ಸ್ ಬೇಕು, ನನ್ಗೆ ಈ ಲಾಸ್ ಆಗಿದೆ, ಇದ್ರ ಡೀಟೇಲ್ಸ್ ಬೇಕು ಅಂತ ಕೇಳಿದ್ರೆ ಎಷ್ಟು ಉತ್ತರ ಕೊಡೋದು ಸಾಧ್ಯವಾಗ. ಏನೂ ಗೊತ್ತಿಲ್ಲಂಗೆ ಕೊಡೋದಾಗ ನಮಗೆ ನಿಮ್ಮನ್ನ ಅಸೆಸ್ ಮಾಡ್ಲಿಕ್ಕೆ ಆಗಲ್ಲ. ಈಗ ನಿಮ್ಗೆ ಏನ್ ಉತ್ತರ ಬೇಕು ಅಂತ ಗೊತ್ತಿಲ್ಲ, ನೀವು ಕ್ವಶನ್ ಕೇಳಿ ನನಗೆ ಇದ್ರ ಬಗ್ಗೆ ನನಗೆ ಮಾಹಿತಿ ಬೇಕು, 100% ಯಾವುದೇ ಸ್ಪಷ್ಟತೆ ಇಲ್ಲಾಗ ನಮ್ಗೆ ಇದ್ರ ಬಗ್ಗೆ ಕೇಳಿದ್ರೆ ಯಾರು ಕೊಡ್ತಾರೆ? ಕ್ಲಿಯರ್ ಆಗಿ ಹೇಳಿದೆ. ಅಕಸ್ಮಾತ್ ಏನಾದ್ರು ಕಂಪ್ಲೇಂಟ್ ಮಾಡಕ್ ಬಂದ್ರೆ ಏನಾದ್ರು ಬರೆಯಕ್ ಬರಲ್ಲ, ಮಾಡಕ್ ಬರಲ್ಲ ಅಂದ್ರೆ ಅದನ್ನೆಲ್ಲ ನಾವು ಸಪೋರ್ಟ್ ಮಾಡಿ ಬರ್ಸಿ ನೀರ್ ಬಂದ ಶಿಕ್ಷಣ ಹಾಕಿ ಯಾವ್ದ್ರ ಬಗ್ಗೆ ಹೇಳಿ ಕೇಳ್ತೀವಿ ನಾವು ಅದ್ರ ಮೇಲೆ ಇಲ್ಲ. ಬಟ್ ಇದೆಲ್ಲ ನಡೀತದೆ. ಅವ್ರು ಏನಾದ್ರು ಅಕಸ್ಮಾತ್ ಬರೆಯಕ್ ಬರಲ್ಲ, ಹೋಗಕ್ ಬರಲ್ಲ, ಇದು ಮಾಡಕ್ ಬರಲ್ಲ, ನಾವೇ ಅವ್ರನ್ನ ಡ್ರಾಫ್ಟ್ ಮಾಡಿ ನಾವೇ ಕಂಪ್ಲೇಂಟ್ ರಿಸೀವ್ ಮಾಡೋದು ಕೊಡ್ತಾ ಇದ್ದೀವಿ. ಮೊದಲೆಲ್ಲ ಬಹಳ ಬ್ಲೈಂಡ್ ಆಗಿತ್ತು ಜನ. ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಸ್ಟೇಷನ್ಗೆ ಹೋಗ್ಬೇಕು ಅಂತಿಲ್ಲ. ಈಗ ಜನರಲ್ಲಿ ಹೋಗೋದೇ ಜಾಸ್ತಿ ಆಗಿದೆ, ತಿಳುವಳಿಕೆ ಜಾಸ್ತಿ ಆಗಿದೆ. ಎಲ್ಲೋ ಕುತ್ಕೊಂಡು ಟ್ವೀಟ್ ಮಾಡ್ತಾರೆ, ಇಲ್ಲ ಎಲ್ಲೋ ಕುತ್ಕೊಂಡು ಇನ್ಸ್ಟಾಗ್ರಾಮ್ ಮೆಸೇಜ್ ಹಾಕ್ತಾರೆ, ಫೇಸ್ಬುಕ್ ಅಲ್ಲಿ ಒಂದು ಮೆಸೇಜ್ ಹಾಕ್ತಾರೆ. ಕಂಪ್ಲೇಂಟ್ ಪೊಲೀಸರು ಹೋಗಿ ಅವ್ರ ಹತ್ರ ಏನ್ ಸಮಸ್ಯೆ ಅಂತ ಕೇಳಿ ಸೊಲ್ಯೂಷನ್ ಆ ತರ ಹೋಗಿ ಪರಿಸ್ಥಿತಿ ಹೋಗಿದೆ. ಮುಗಿಸ್ಕೊಂಡು ಇವಾಗ ಬಸ್ ಸ್ಟಾಪಲ್ಲಿ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ. ಇನ್ನೂ ಬಸ್ ಬಂದಿಲ್ಲ. ಬಸ್ ಬಂದಲ್ಲ ಮನೆಗೆ ಹೋಗ್ಬೇಕು. ಇವಾಗ 6 ಗಂಟೆ ಆಯ್ತು. ಸ್ವಲ್ಪ